ಬಿಲ್ಡಪ್ ಅಂದ ತಕ್ಷಣ ಇನ್ನೇನು ಅಂತ ಅನ್ಕೋಬೇಡಿ, ನಾನಿಲ್ಲಿ ಎಲಿವೇಶನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸಿನಿಮಾದಲ್ಲಿ ಮಾಸ್ ಮೂಮೆಂಟ್ಸ್ ನ ಕ್ರಿಯೇಟ್ ಮಾಡೋದಕ್ಕೆ ಕೆಲವೊಂದು ಟೆಕ್ನಿಕ್ ನ ಯೂಸ್ ಮಾಡ್ತಾರೆ. ಅಂಡ್ ಅದು ರಾಬರ್ಟ್ ಸಿನಿಮಾದಲ್ಲಿ ಇದೆ, KGF ಅಲ್ಲಿ ಇದೆ, ಉಗ್ರಂ, ಮ್ಯಾಕ್ಸ್, ಹೀಗೆ ಎಲ್ಲಾ ಮಾಸ್ ಸಿನಿಮಾದಲ್ಲೂ ಇರ್ತವೆ. ಬಟ್ ವಿಡಿಯೋದಲ್ಲಿ ಏನ್ ಹೇಳ್ತೀಯ ಗುರು, ಅದನ್ನು ಹೇಳು ಅಂದ್ರೆ, ಫಾರ್ ಎಕ್ಸಾಂಪಲ್ ರಾಬರ್ಟ್ ಇಂಟರ್ವಲ್ ಫೈಟ್ ಸೀನ್ ಯಾಕಷ್ಟು ಹೈ ಕೊಡ್ತು, KGF ಸಿನಿಮಾದಲ್ಲಿ ಪೆಟ್ರೋಲ್ ಸೀನ್ ಆಗಿರ್ಲಿ, ಈ ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ನಂಬರ್ 1, ರಾಬರ್ಟ್ ಸಿನಿಮಾ. ಈ ಸಿನಿಮಾದ ಫಸ್ಟ್ ಹಾಫ್ ಅಲ್ಲಿ ದರ್ಶನ್ ಅವರ ರಿಯಲ್ ಐಡೆಂಟಿಟಿ ಯಾರಿಗೂ ಗೊತ್ತಿರಲ್ಲ, ಬಟ್ ನೋಡೋ ಆಡಿಯನ್ಸ್ಗೆ ಗೊತ್ತಿರುತ್ತೆ. ಆಗ ಆಡಿಯನ್ಸ್ ಹೀರೋ ಯಾವಾಗ ಎಕ್ಸ್ಪ್ಲೋರ್ಡ್ ಆಗ್ತಾನಪ್ಪ ಅಂತ ಕಾಯ್ತಾ ಇರ್ತಾರೆ. ಇಲ್ಲಿ ಏನ್ ಮಾಡ್ತಾರೆ ಡೈರೆಕ್ಟ್ರು, ಹೀರೋಗೆ ಫೈಟೇ ಬರಲ್ಲ ಅನ್ನೋ ತರ ಸೀನ್ ನ ಕ್ಯಾರಿ ಮಾಡ್ಕೊಂಡ್ ಬಂದಿರ್ತಾರೆ. ಬಟ್ ಒಂದ್ ಪಾಯಿಂಟ್ ಅಲ್ಲಿ ಹೀರೋ ರಿಯಲ್ ಫೇಸ್ ರಿವೀಲ್ ಆಗ್ಲೇಬೇಕಲ್ಲ, ಇಲ್ಲ ಅಂದ್ರೆ ಆಗಲ್ಲ. ಆ ಪಾಯಿಂಟ್ಗೆ ರಿವೀಲ್ ಮಾಡಿದಾಗ ಆಡಿಯನ್ಸ್ಗೆ ಬೇಕಾಗಿದ್ದು ಅದೇ, ಡೈರೆಕ್ಟರ್ ಕೊಟ್ಟಿದ್ದು ಅದೇ ಅನ್ನೋ ತರ ಆಗೋಗುತ್ತೆ. ಮಾಸ್ ಫಿಲ್ಮ್ಸ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿ, ಒಂದು ಫೈಟ್ ಅಥವಾ ಒಂದು ಸಸ್ಪೆನ್ಸ್ ರಿವೀಲ್ ಆದಾಗ ಇಂಟರ್ವಲ್ ಕೊಡ್ತಾರೆ. ಸೊ ಆಗ ಜನ ಇಂಟರ್ವಲ್ ಫೈಟ್ ಸೀನ್ ಸಖತ್ತಾಗಿದೆ ಅಂತ ಅಂತಾರೆ. ಸೊ ಈ ಸಿನಿಮಾದಲ್ಲಿ ಏನ್ ಮಾಡಿದ್ದಾರೆ, ಅವರ ರಿಯಲ್ ಐಡೆಂಟಿಟಿನ ಬಚ್ಚಿಟ್ಟು ಬೇಕಾಗಿರೋ ಟೈಮ್ಗೆ ರಿವೀಲ್ ಮಾಡಿದ್ದಾರೆ. ವಿಷ್ಣುವರ್ಧನ್ ಅವರ ಕೋಟಿಗೊಬ್ಬ ಸಿನಿಮಾದಲ್ಲೂ ಕೂಡ ಇದೇ ಆಗೋದು. ನಂಬರ್ 2, KGF. ಈ ಸಿನಿಮಾದ ಈ ಸೀನ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿ, ರಾಕಿ ಆಲ್ರೆಡಿ ಅವ್ರ ಕಡೆಯವ್ರನ್ನೆಲ್ಲ ಹೊಡೆದು ಪಬ್ಗೆ ಹೋಗಿರ್ತಾನೆ. ಈಗ ಸಿಚುವೇಶನ್ ಹೆಂಗಿರುತ್ತೆ ಸೀನ್ದು, ರಾಕಿ ಫೈಟ್ ಮಾಡ್ತೇನೆ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ. ಇವರು ಬರ್ತಾರೆ, ಇವರನ್ನು ಹೊಡೆದು ಕಳಿಸಿದ್ರೆ ಏನ್ ಇಂಟ್ರೆಸ್ಟಿಂಗ್ ಇರುತ್ತೆ ಅಲ್ವಾ. ಅದಕ್ಕೆ ಇಲ್ಲಿ ಏನ್ ಮಾಡ್ತಾರೆ, ಫೈಟ್ ತರದಲ್ಲೇ ಎಲಿವೇಶನ್ ಕ್ರಿಯೇಟ್ ಮಾಡಿದ್ದಾರೆ. ಹೀರೋ ಕೈಯಲ್ಲಿ ಈಗ ಏನೂ ಆಗಲ್ಲ ಅನ್ನೋ ತರ ಸೀನ್ ಕ್ರಿಯೇಟ್ ಮಾಡಿ, ಹೀರೋ ಏನೋ ಮಾಡ್ತಾನೆ ಈಗ ಅನ್ನೋ ಒಪಿನಿಯನ್ನ ಆಡಿಯನ್ಸ್ ಅಲ್ಲಿ ಕ್ರಿಯೇಟ್ ಮಾಡಿ, ಪೆಟ್ರೋಲ್ ಹಾಕಿ ಕೈಯಲ್ಲಿ ಬೆಂಕಿ ಕಟ್ಟಿ ಹಿಡ್ಕೊಂಡು ಬಂದ್ರೂ ಸೀನ್ ನೆಕ್ಸ್ಟ್ ಲೆವೆಲ್ ಹೈ ಅಲ್ಲಿ ಇರುತ್ತೆ. ಮಾಸ್ ಎಲಿಮೆಂಟ್ ಮತ್ತೆ ಬಿಲ್ಡಪ್ ಅನ್ನೋದು ಅವ್ರು ಕ್ರಿಯೇಟ್ ಮಾಡೋ ಸೀನ್ಗಳಲ್ಲಿ ಇರುತ್ತೆ. ಕೈಯಲ್ಲಿ ಮಚ್ ಹಿಡಿದಿದಾರ, ಗನ್ ಇದೆಯಾ ಅಂತಲ್ಲ. ಇದೇ ಡೈರೆಕ್ಟರ್ಸ್ಗಳು ಗನ್ನಿಂದ ಕೂಡ ಎಲಿವೇಶನ್ ಕ್ರಿಯೇಟ್ ಮಾಡಿದ್ದಾರೆ, ಬಟ್ ಆಗ ಸೀನು ಬೇರೆ ತರ ಇರುತ್ತೆ. ಈ ಎರಡು ಸಿನಿಮಾದಲ್ಲೂ ನೋಡಿ ಇಷ್ಟೇ ಸಿಂಪಲ್ ಎಲಿಮೆಂಟ್ ನ ಯೂಸ್ ಮಾಡಿದ್ದಾರೆ. ಫೈಟೇ ಮಾಡಕ್ ಬರಲ್ಲ ಅಂತ ತೋರಿಸಿ ಫೈಟ್ ಮಾಡಿಸಿದ್ದಾರೆ. ಫೈಟ್ ಮಾಡಕ್ ಬಂದ್ರೂ ಫೈಟೇ ಇಲ್ದಂಗೆ ಎಲಿವೇಶನ್ ಕ್ರಿಯೇಟ್ ಮಾಡಿದ್ದಾರೆ. ಇನ್ನು ನಂಬರ್ 3, ರನ್ನ ಹೆಬ್ಬುಲಿ. ಈ ಟೆಕ್ನಿಕ್ ಆಗ ತುಂಬಾ ಯೂಸ್ ಮಾಡ್ತಾ ಇದ್ರು, ಈಗಲೂ ವರ್ಕ್ ಆಗ್ತವೆ, ಬಟ್ ಸ್ವಲ್ಪ ಇಂಟೆಲಿಜೆಂಟ್ ಆಗಿ ಮಾಡಬೇಕು ಅಂತ ಅನ್ಸುತ್ತೆ. ಫಾರ್ ಎಕ್ಸಾಂಪಲ್, ಹೀರೋ ವಿಲನ್ ಕಡೆಯಿಂದ ಹೊಡೆಸ್ಕೋತಾನೆ ಇರ್ತಾನೆ. ಅವನ ಕ್ಯಾರೆಕ್ಟರ್ ಫೈಟ್ ಮಾಡೋ ತರ ಇದ್ರೂ ಸ್ಟಿಲ್ ಅವನು ಫೈಟ್ ಮಾಡ್ತಾ ಇರಲ್ಲ. ಯಾಕೆ ಅಂದ್ರೆ ಹೀರೋಗೆ ಒಂದು ಕೆಲಸ ಆಗ್ಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಹೆಬ್ಬುಲಿ ಸಿನಿಮಾದಲ್ಲಿ ಸುದೀಪ್ ಅವರು ರವಿಶಂಕರ್ ಅವರು ಮಾತಾಡೋದನ್ನ ಕ್ಯಾಮ್ರಾ ಇರುತ್ತೆ, ರೆಕಾರ್ಡ್ ಆದ ನಂತರ ಫೈಟ್ ಮಾಡ್ತಾರೆ. ಹೀಗೆ ಈ ತರ ಸೀನು ಈಗ ವರ್ಕ್ ಆಗೋದು ಕಷ್ಟ. ಮತ್ತೆ ರನ್ನ ಸಿನಿಮಾದಲ್ಲಿ ಗ್ಲಾಸ್ನ ಇಟ್ಬಿಟ್ಟು ಇದನ್ನ ಮುಟ್ಟಿದ್ರೆ ನಾನು ಸೋತಂಗೆ, ಇದನ್ನ ಹಾಕೊಂಡ್ರೆ ನಾನು ಸತ್ತಂಗೆ ಅಂತ ಹೇಳ್ತಾರಲ್ಲ, ಆ ಸೀನ್ನ ಸುಮ್ಮನೆ ಫೈಟ್ ತರ ಮಾಡಿದ್ರೆ ಏನ್ ಎಕ್ಸೈಟಿಂಗ್ ಇರ್ತಿರ್ಲಿಲ್ಲ. ಬಟ್ ಇವ್ರು ಹೀಗೆ ಮಾಡಿರೋದ್ರಿಂದ ಎಲ್ಲರೂ ವಿಲನ್ನ ಗ್ಲಾಸ್ ಹಾಕೋತಾನ ಅಂತ ನೋಡ್ತಾ ಇರ್ತಾರೆ. ಸೊ ಆಗ ಫೈಟ್ ಸ್ಟೈಲಿಶ್ ಆಗಿ ಇರುತ್ತೆ. ನಂಬರ್ 4, ಉಗ್ರಂ ಸಿನಿಮಾ. ಹೀರೋಗೆ ಒಂದು ವೈಲೆಂಟ್ ಪಾಸ್ಟ್ ಅನ್ನ ಇಡೋದು. ಹೀಗೆ ಮಾಡೋದ್ರಿಂದ ಪ್ರೆಸೆಂಟ್ ಅಲ್ಲಿ ಅವನಿಗೆ ಪವರ್ ಇದ್ರೂ ಅವರ ಅಮ್ಮನ ಕಾರಣಕ್ಕೆ ಅವನು ಎಕ್ಸ್ಪ್ಲೋರ್ಡ್ ಆಗ್ತಿರಲ್ಲ. ಬಟ್ ಅವರ ಅಮ್ಮನೇ ಇದೊಂದು ಕಾರಣಕ್ಕೆ ಸಾಧ್ಯ ಆದ್ರೆ ಕೈ ಮುಗಿ, ಇಲ್ಲ ಅಂದ್ರೆ ಎತ್ತಿರೋ ಕೈನ ತಗಿ ಅಂತ ಏನೋ ಹೇಳ್ತಾರೆ. ಆಗ ಎಲಿವೇಶನ್ ಕ್ರಿಯೇಟ್ ಆಗೇ ಆಗತ್ತೆ. ಅಂಡ್ ಈವನ್ ಸಲಾರಲ್ಲೂ ಅದಾಗಿದೆ, ಬಟ್ ಉಗ್ರಮಲ್ಲೇ ಬೆಸ್ಟ್. ಹೀಗೆ ಒಂದು ವೈಲೆಂಟ್ ಪಾಸ್ಟ್ ಇಟ್ರೆ ಮಾಸ್ ಮೂಮೆಂಟ್ಸ್ ಚೆನ್ನಾಗಿ ಕ್ರಿಯೇಟ್ ಆಗ್ತವೆ. ನಂಬರ್ 5, ಕಾಟೇರ. ಈ ಸಿನಿಮಾದ ಫಸ್ಟ್ ಫೈಟ್ ಅಲ್ಲಿ ದರ್ಶನ್ ಅವರು ಒಂದೇ ಕೈಯಲ್ಲಿ ಫೈಟ್ ಮಾಡಬೇಕು. ಹಂಗಂತ ಸುಮ್ನೆ ಒಂದೇ ಕೈಯಲ್ಲಿ ಫೈಟ್ ಮಾಡಿಸಿ ಹೀರೋ ತುಂಬಾ ಸ್ಟ್ರಾಂಗ್ ಅಂತ ತೋರಿಸಿಲ್ಲ. ಅದಕ್ಕೊಂದೊಳ್ಳೆ ರೀಸನ್ ಇದೆ. ಬಟ್ ಪಾಯಿಂಟ್ ಏನಂದ್ರೆ, ಹೀರೋಗೆ ಒಂದು ಕನ್ಸ್ಟ್ರೆಂಟ್ ಅನ್ನ ಕೊಡೋದು. ಕಾಟೇರ ಸಿನಿಮಾದಲ್ಲಿ ಒಂದೇ ಕೈಯಲ್ಲಿ ಫೈಟ್ ಮಾಡೋದಿರ್ಬೋದು, ಬಟ್ ಇನ್ನ ಕೆಲವು ಸಿನಿಮಾದಲ್ಲಿ ಬೇರೆ ತರ, ಲೈಕ್ ಹೀರೋಗೆ ಸಂಬಂಧಪಟ್ಟಿರೋರು ವಿಲನ್ ಹತ್ರ ಇರ್ತಾರೆ, ಸ್ಟಿಲ್ ಇವನು ಫೈಟ್ ಮಾಡಬೇಕು. ಹೇಗ್ ಮಾಡ್ತಾನೆ, ಮಾಡಿದಾಗ ಒಂದು ಮಾಸ್ ಮೂಮೆಂಟ್ ಕ್ರಿಯೇಟ್ ಆಗುತ್ತೆ. ಅದರಲ್ಲೂ ಕಾಟೇರ ಸಿನಿಮಾದಲ್ಲಿ ಒಂದೇ ಕೈಯಲ್ಲಿ ಫೈಟ್ ಮಾಡೋದಲ್ದಲೆ 3 ಸ್ಟೇಜ್ ಅಲ್ಲಿ ಫೈಟ್ ಮಾಡಬೇಕು. ಈ ಕಡೆ ವಿನೋದ್ ಆಳ್ವಾ ಅವರು ಒಂದ್ ಸ್ಟೇಜ್ ಆದ ನಂತರ ಅಂದ್ರೂ ಅವ್ನು ದಾಟ್ಕೊಂಡು ಬರೋಕೆ ಆಗಲ್ಲ ಅನ್ನೋ ತರ ಇರ್ತಾರೆ. ಬಟ್ ಹೀರೋ ಇವನ್ನೆಲ್ಲ ಮಾಡಿ ಗೆದ್ದಾಗ ಎಲಿವೇಶನ್ ಕ್ರಿಯೇಟ್ ಆಗುತ್ತೆ, ಥಿಯೇಟರ್ ಅಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಇನ್ನ ಸಾಕಷ್ಟು ಎಕ್ಸಾಂಪಲ್ಸ್ ಇದಾವೆ. ಪಾರ್ಟ್ 2 ಬೇಕಾದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ತುಂಬಾ ಕಮೆಂಟ್ ಬಂದ್ರೆ ಪಾರ್ಟ್ 2 ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ ಟೆನ್ಷನ್ ಯಾರಿಗೆ ಹೇಳೋಣ. ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಒಪಿನಿಯನ್ನ ತಿಳಿಸಿ. ನೆಕ್ಸ್ಟ್ ಇದೇ ತರ ಯೂನಿಕ್ ಕಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೇಹಲ್ ಚಾನಲ್ ಕಡೆಯಿಂದ ಬಾಯ್ ಬಾಯ್.